ಈಗ ಪಕ್ಷದಲ್ಲಿ ಅವೆಲ್ಲ ಈಗ ಅದೇನು ತರಬೇತಿ ಮಾಡಿಲ್ಲ, ಏನು ಅಲ್ಲಿ ಏನೋ ಕೆಲವೊಂದು ರಿಪೋರ್ಟ್ ಮೇಲೆ ಪಕ್ಷ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಂಡಿದೆ. ಹಾಗಾಗಿ ಅದೇನು ಇನ್ನೂ ಕುಲಂಕುಷವಾಗಿ ಇನ್ನೂ ರಿಪೋರ್ಟ್ ಬಂದಿಲ್ಲ. ಅದ್ರ ಬಗ್ಗೆ ಡೀಟೇಲ್ ರಿಪೋರ್ಟ್ ಬಂದ ಮೇಲೆ ಪಕ್ಷ ಏನು ತೀರ್ಮಾನ ತಗೊಳ್ತದೆ ಜಮೀರ್ ಅಹಮದ್ ಅವರ ಹೆಸರು ಕೂಡ ಮಾಹಿತಿ ಇಲ್ಲದೆ ಇರೋದು ಸರ್. ಅಲ್ಲ, ಜಮೀರ್ ಅವರು ಹೇಳಿದ್ದಾರೆ ಸರ್, ನೆಕ್ಸ್ಟ್ ಟಾರ್ಗೆಟ್ ನಾನೇ ಅಂತ ಅವರು ಹೇಳಿದ್ದಾರೆ. ನೋಡಿ, ಇಲ್ಲಿ ಯಾರು ಪಕ್ಷ ಯಾರನ್ನ ಟಾರ್ಗೆಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಇಲ್ಲಿ ಅದೇನ್ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರಿಲಿಮಿನರಿ ರಿಪೋರ್ಟ್ ಮೇಲೆ ಒಂದು ಕೆಲವೊಂದು ನಿರ್ಣಯಗಳನ್ನ ಪಕ್ಷದ ವರಿಷ್ಠರು ತೆಗೆದುಕೊಂಡಿದ್ದಾರೆ. ಅದ್ರ ಮುಂದೆ ಡಿಟೇಲ್ ರಿಪೋರ್ಟ್ ಬಂದ್ಮೇಲೆ ಏನೇನಾಗಿದೆ ಅಂತಕ್ಕಂಥದ್ದು ಅದನ್ನ ನೋಡ್ಬಿಟ್ಟು ಪಕ್ಷ ತೀರ್ಮಾನ. ಪಕ್ಷ ವಿರೋಧಿ ಚಟುವಟಿಕೆ ಪಾಠ ಅನ್ನುವಂಥದ್ದು ಮೆಸೇಜ್ ಸರ್. ಬಗ್ಗೆ ಮಾಹಿತಿ ಐ ಆಮ್ ನಾಟ್ ಅಪ್ರೋಪ್ರಿಯೇಟ್ ಪರ್ಸನ್ ಟು ಆನ್ಸರ್ ದಟ್ ಕ್ವೆಶ್ಚನ್. ರಾಜ್ಯ ಕಾಂಗ್ರೆಸ್ ನಲ್ಲಿ ನಿರಾಸೆ ಆಗಿದೆ ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ ರೀಚಬಲ್ ಅಂತಕ್ಕಂಥದ್ದು ಇದು ಪ್ರತಿ ಸರ್ಕಾರದಲ್ಲೂ ನಡೀತಕ್ಕಂಥ ಒಂದು ಪ್ರತಿಕ್ರಿಯೆ. ಇದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಪಕ್ಷದ ಹೈಕಮಾಂಡ್ ಇದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಎಲ್ಲರೂ ಒಪ್ಕೊಳ್ತಾರೆ. ಹಾಗಾಗಿ ಏನೂ ಇದಕ್ಕೆ ಹೆಚ್ಚಿನ ಅರ್ಥ ಕೊಡೋ ಅವಶ್ಯಕತೆ. ಸರ್, ಕೆಲವು ಶಾಸಕರು ಹೇಳ್ತಾರೆ ಸರ್, ಅಂದ್ರೆ ಇವಾಗಿರುವಂತ ಸಚಿವರು ಇದ್ದಾರೆ, ತೃಪ್ತಿದಾಯಕವಾಗಿ ಕೆಲಸ ಮಾಡ್ತಾ ಇಲ್ಲ, ಅವ್ರನ್ನ ರಿಚಫಲ್ ಮಾಡಿ ನಮಗೆ ಅವಕಾಶ ಕೊಡಿ ಅಂತ ಕಡೆ ಬಹಿರಂಗವಾಗಿ ಹೇಳಿದ್ದಾರೆ. ಅದಕ್ಕೇನು ತಪ್ಪೇನಿಲ್ಲ. ಹಾಗಾಗಿ ಇವತ್ತು ನಮ್ಮ ಪಕ್ಷದ ವರಿಷ್ಠರು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಎಲ್ಲ ಸಚಿವರ ಬಗ್ಗೆನೂ ಕೂಡ ಅವರು ಒಂದು ಇವ್ಯಾಲ್ಯೂಯೇಟ್ ಅನ್ನು ಮಾಡಿದ್ದಾರೆ. ಹಾಗಾಗಿ ರಿಶಫಲ್ ಮಾಡ್ತಕ್ಕಂಥದ್ದು ಅವರ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅದು ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಮಾಡಿ ಮಾಡ್ತಾರೆ. ಅದ್ರದ್ದು ಯಾರಿಗೂ ಏನು ತ್ಯಾಗ ಮಾಡಬೇಕು ಅನಿವಾರ್ಯ ಬಂದ್ರೆ ತಾವು ರೆಡಿ ಇದೀವಿ. ಎಲ್ಲ ನೋಡಿ, ರಿಶಫಲ್ ಪಕ್ಷ ಎಲ್ಲರಿಗಿಂತ ದೊಡ್ಡದು. ಪಕ್ಷ ಏನ್ ತೀರ್ಮಾನ ಮಾಡ್ತದೆ ಪಕ್ಷದ ಜೊತೆ ನಾವ್ ಯಾವಾಗ ಇಬ್ಬರನ್ನ ತಲೆದಂಡ ಕಾರ್ಮಿಕ ಮಕ್ಕಳಿಗೆ ಒಂದು ಹೆಣ್ಮಕ್ಳು ಯಾವ ರೀತಿ ಐಡೆಂಟಿಫೈ ಮಾಡಿ ಎಲ್ಲಾ ಕಚೇರಿಗಳನ್ನ ಪ್ರೋತ್ಸಾಹ ಕೊಡಕ್ಕೆ ಬಂದಿದ್ದೆ. ಹೇಳಿ, ನಿಮ್ಗೆ ಸರ್, ಈಗ ಶಾಸಕ ಸ್ಥಾನದಲ್ಲಿರೋರು ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಸಹಕಾರ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣೀಭೂತರಾಗಿದ್ದೀರಿ.